ಈಗ ಚಾಯ್ಸ್ ಎಂಟ್ರಿ ಮಾಡಬೇಕು ಅಂದ್ಕೊಂಡಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಡೌಟ್ ಇರೋದೇನು ಅಂತ ಹೇಳಿದ್ರೆ ರೌಂಡ್ 1 ಜಾಯ್ನ್ ಆದರೆ ಬೆಟರಾ, ರೌಂಡ್ 2 ಜಾಯ್ನ್ ಆದರೆ ಬೆಟರಾ. ರೌಂಡ್ 2 ನಮಗೆ ಬೆಟರ್ ಕಾಲೇಜ್ ಸಿಗ್ಬೋದಾ? ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಸೊ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನನ್ನ ಲಿಸ್ಟಲ್ಲಿದೆ, ಸೊ ಅದು ಸಿಗ್ಬೋದಾ? ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ? ಸೊ ಸೆಕೆಂಡ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಇರೋ ಡಿಫ್ರೆನ್ಸ್ ಏನು? ಸೆಕೆಂಡ್ ರೌಂಡಲ್ಲಿ ಏನಾದರೂ ಜಾಯ್ನ್ ಆದರೆ ಫಸ್ಟ್ ರೌಂಡ್ಗಿಂತ ಫೀಸ್ ಜಾಸ್ತಿ ಇರುತ್ತಾ? ಈ ರೀತಿ ಎಲ್ಲ ಡೌಟ್ಸ್ ಇರುತ್ತೆ ಅಲ್ವಾ? ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕಾ, ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಾ? ಸೊ ನಿಮ್ಮ ಸಜೆಷನ್ ಏನು ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆನೂ ಮಾತಾಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜು ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆಯಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಚಾಯ್ಸ್ ಎಂಟ್ರಿ ಅಂತೂ ಸಖತ್ ಇಂಪಾರ್ಟೆಂಟು. ಸೊ ಇದನ್ನು ನೀವು ಬಹಳ ಕೇರ್ಫುಲ್ಲಾಗಿ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ನಿಮ್ಮ ಸೀನಿಯರ್ಸ್ ಜೊತೆ ಡಿಸ್ಕಸ್ ಮಾಡಿ, ಮತ್ತು ನಿಮ್ಮ ಏನು ಲೆಕ್ಚರರ್ಸ್ ಇರ್ತಾರೆ ಅವ್ರ ಜೊತೆನೂ ಡಿಸ್ಕಸ್ ಮಾಡಿ ಆಮೇಲೆ ನೀವು ಡಿಸಿಷನ್ನ ತೊಗೋಬೇಕು. ಸೊ ಗಡಿ ಬಿಡಿ ಮಾಡ್ಕೋಬೇಡಿ. ಈಗ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಏನು ಡಿಫ್ರೆನ್ಸು ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ರೌಂಡು ಯಾರೆಲ್ಲ ಜಾಯ್ನ್ ಆಗಬೇಕು, ಸೊ ನೀವು ಏನೂ ಯೋಚನೆ ಮಾಡಬೇಡಿ. ಫಸ್ಟ್ ರೌಂಡಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ. ಸೊ ನಿಮ್ಮ ಡ್ರೀಮ್ ಕಾಲೇಜ್ ಆಗಿದೆ, ಅದು ಸಿಕ್ಕಿರೋದು ನಿಮ್ಮ ಡ್ರೀಮ್ ಕಾಲೇಜು. ನಿಮ್ಗೆ ಅದೇ ಕಾಲೇಜ್ ಬೇಕಿತ್ತು, ನೀವು ಆವಾಗಿಂದ ಸ್ಟಾರ್ಟಿಂಗಿಂದ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಆವಾಗಿಂದ ಅದೇ ಕಾಲೇಜ್ ನಿಮ್ಮ ಮೈಂಡಲ್ಲಿತ್ತು, ಅದೇ ಕಾಲೇಜ್ ಸಿಕ್ಕಿದೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಈಗ ಏನು ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ, ನಿಮಗೆ ಆ ಒಂದು ಕಾಲೇಜ್ 100% ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆವಾಗ ಮಾತ್ರ ನಿಮಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗೋದು ಬೆಟರ್ ಆಪ್ಷನ್ನು. ನಿಮಗೆ 1% ಡೌಟ್ ಇತ್ತು, ನನಗೆ ಇನ್ನೂ ಸೆಕೆಂಡ್ ರೌಂಡಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು, ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಇದೆ, ನಿಮಗೆ 1% ಡೌಟ್ ಇದ್ದರೂ ಕೂಡ ನೀವು ಸೆಕೆಂಡ್ ರೌಂಡ್ನ ಆಪ್ಷನ್ನಾಗಿ ಇಟ್ಕೊಳ್ಳಿ. ಯಾಕಂದರೆ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ ಅಂದರೆ ಏನಕ್ಕೆ ಮಿಸ್ ಮಾಡ್ಕೊತೀರಾ ಅಲ್ವಾ. ನೆಕ್ಸ್ಟು ನೀವು ಪರ್ಟಿಕ್ಯುಲರ್ ಬ್ರ್ಯಾಂಚು, ಸೊ ಅಂದರೆ ಈಗ ನೀವು ಫಸ್ಟಿಂದನೇ ನೀವು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಚ್ಗೆ ಫಿಕ್ಸ್ ಆಗಿರ್ತೀರ. ಅಂದರೆ ಏರೋನಾಟಿಕಲ್ಲು ಈ ರೀತಿ ಡಿಫ್ರೆಂಟ್ ಬ್ರ್ಯಾಂಚಸ್ಸು ಜಾಸ್ತಿ ಕಾಲೇಜಲ್ಲಿ ಇರೋದಿಲ್ಲ. ಸೊ ಲಿಮಿಟೆಡ್ ಕಾಲೇಜಲ್ಲಿ ಮಾತ್ರ ಇರುತ್ತೆ. ಈಗ ಅಕಸ್ಮಾತ್ ನಿಮಗೆ ಬೇಕಾಗಿರೋ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಕಣ್ಮುಚ್ಕೊಂಡು ಈ ಒಂದು ರೌಂಡ್ 1 ಚಾಯ್ಸ್ 1 ಚೂಸ್ ಮಾಡಿಕೊಂಡು ಅಡ್ಮಿಷನ್ ಆಗ್ಬೋದು. ಓಕೆನಾ. ನಿಮಗೆ ಹೇಳ್ತಾ ಇದ್ದೀನಿ 1% ಅಂದರೆ ನಿಮಗೆ ಒಂದು ಸ್ವಲ್ಪ ಮೈಂಡಲ್ಲಿ ಈ ಕಾಲೇಜ್ ಸಿಗ್ಬೋದೇನೋ, ಟ್ರೈ ಮಾಡ್ಬೋದು ಆ ರೀತಿ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಓಕೆನಾ. ನೆಕ್ಸ್ಟು ಈಗ ಫಸ್ಟ್ ರೌಂಡಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ಗೊತ್ತಾಯಿತು. ಸೊ ನೆಕ್ಸ್ಟು ಸೆಕೆಂಡ್ ರೌಂಡು, ಇದು ನನ್ನ ಒಂದು ಸಜೆಷನು. ಸೊ ನೀವು ಏನೇ ಈಗ ಯಾವುದೇ ಕಾಲೇಜ್ ಸಿಕ್ಕಿದ್ರೂ ಕೂಡ ಸೆಕೆಂಡ್ ರೌಂಡ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದರೆ ನಿಮಗೆ ನೆಕ್ಸ್ಟ್ ಇಲ್ಲಿರೋದೆಲ್ಲ ಬರೀ ಅಡ್ವಾಂಟೇಜೇ, ಇಲ್ಲಿ ಡಿಸ್ಅಡ್ವಾಂಟೇಜ್ ಅನ್ನೋದು ಏನೂ ಇಲ್ಲ. ಯಾಕಂದರೆ ನಿಮಗೆ ಟೈಮ್ ಸಿಗುತ್ತೆ, ಇನ್ನೂ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಅಕಸ್ಮಾತು ನಿಮಗೆ ಈಗಲೇ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ನೆಕ್ಸ್ಟು ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರಲ್ವ. ಅಕಸ್ಮಾತ್ ಈಗ ನಿಮಗೆ ಈ ಕಾಲೇಜು ಓಕೆ, ಬಟ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಜಾಯ್ನ್ ಆಗಬೇಕು ಅಂತ ಅನಿಸುತ್ತೆ ಮೈಂಡಲ್ಲಿ. ಚಾಯ್ಸ್ ಎಂಟ್ರಿ ಎಲ್ಲ ಕಂಪ್ಲೀಟ್ ಆಮೇಲೆ ಅನಿಸುತ್ತೆ ಇದೇ ಕಾಲೇಜ್ ನನಗೆ ಬೇಕಿತ್ತು ಅಂತ. ಸೊ ಅವಾಗ ಏನು ಮಾಡೋದು? ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಕೊಡ್ತೀನಿ. ಓಕೆನಾ. ವಿಡಿಯೋನ ಕೊನೆ ತನಕ ನೋಡಿ. ಈಗ ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆದರೆ ಏನು ನಿಮಗೆ ಅಡ್ವಾಂಟೇಜು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೆಕೆಂಡ್ ರೌಂಡಲ್ಲಿ ನೀವು ಜಾಯ್ನ್ ಆದರೆ ಫಸ್ಟ್ ರೌಂಡ್ಗಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ಅಂದರೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ. ಓಕೆನಾ. ಸೊ ಆಲ್ಮೋಸ್ಟ್ ನೀವು ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲ ರೆಫರ್ ಮಾಡಿದ್ರೆ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ವೇರಿಯೇಷನ್ಸ್ ಇದೆ. ಸೊ ಟಾಪ್ ಕಾಲೇಜಲ್ಲಿ 1000, 2000, 5000, 10,000 ತನಕ ಇನ್ಕ್ರೀಸ್ ಆದರೆ ನಿಮಗೆ ಇನ್ನೊಂದು ಟೈರ್ 2, ಟೈರ್ 3 ಕಾಲೇಜಸ್ ಇರುತ್ತಲ್ಲ, ಸೊ ಅದರಲ್ಲಿ 30,000, 50,000 ತನಕನೂ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ. 10,000, 5,000 ಎಷ್ಟು ಬೇಕಾದರೂ ಇನ್ಕ್ರೀಸ್ ಆಗ್ಬೋದು. ಇದು ಯಾವ ರೀತಿ ಅಂತ ಹೇಳಿದ್ರೆ ಎಷ್ಟು ಜನ ಆ ಒಂದು ಕಾಲೇಜನ್ನು ಅವರ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ, ಇದು ಕೂಡ ಮೇಯ್ನ್ ಇಂಪಾರ್ಟೆಂಟು. ಸೊ ಇದ್ರ ಮೇಲೆ ಕಟ್ ಆಫ್ ನಿಲ್ಲುವಂಥದ್ದು. ಇದು KA ಸಾಫ್ಟ್ವೇರ್ ನಿಮಗೆ ಎಲ್ಲ ಅಲಾಟ್ ಮಾಡೋದು. ಸೊ ಯಾರು ಈಗ KA ಪರ್ಸನ್ ಯಾರು ಅಲಾಟ್ ಮಾಡಲ್ಲ. ಸೊ ಸಾಫ್ಟ್ವೇರ್ ನಿಮಗೆ ಪ್ರತಿಯೊಂದನ್ನು ಸೀಟ್ನ ಅಲಾಟ್ ಮಾಡೋದು. ಓಕೆನಾ. ಸೊ ಇದು ಒಂದು ಕ್ಲಾರಿಟಿ ಸಿಕ್ತು. ನೆಕ್ಸ್ಟು ನೀವು ಏನೇ ಈಗ ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆದರೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಸೆಕೆಂಡ್ ಆಪ್ಷನ್ ಅಂದರೆ ಚಾಯ್ಸ್ 2 ಈಸ್ ಎ ಬೆಸ್ಟ್. ಯಾಕಂದರೆ ಈಗ ನೀವು ಸೀಟ್ನ ಹೋಲ್ಡಲ್ಲಿ ಇಟ್ಕೊಂಡು ಹೋಗೋದು ಯಾವ ರೀತಿ ಇದೆ, ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು ಯಾವ ರೀತಿ ಇದೆ. ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಒಂದು 10 ಕಾಲೇಜ್ನ ಹಾಕಿರ್ತೀರ ನೀವು. ಸೊ ಫಾರ್ ಎಕ್ಸಾಂಪಲ್ಲು ನಿಮಗೆ ಒಂದು 5 ಕಾಲೇಜ್ನ ಹಾಕ್ತೀನಿ. ಸೊ ಈ ರೀತಿ ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ. ಇದರಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಒಂದೇ ನಿಮಿಷ. ಈ ರೀತಿ ನೀವು ನಿಮ್ಮ ಕಾಲೇಜಸ್ನ ಆ್ಯಡ್ ಮಾಡಿದ್ದೀರಾ. ನಿಮಗೆ ಇಲ್ಲಿ ಯಾವುದು BIT ಸಿಕ್ಕಿದೆ. ಸೊ BIT ಸಿಕ್ಕಿದೆ. ನೆಕ್ಸ್ಟು ನೀವೇನು ಮಾಡ್ತೀರಾ, ಚಾಯ್ಸ್ 1 ಚೂಸ್ ಮಾಡ್ಕೊತೀರಾ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ. ಆವಾಗ ಏನಾಯಿತು, ಇದು ನಿಮಗೆ ಹೋಲ್ಡಲ್ಲಿ ಇರುತ್ತೆ. ಸೊ ಕನ್ಫರ್ಮು ಈ ಒಂದು ಸೀಟ್ ನಿಮಗೆ ನೆಕ್ಸ್ಟು ಕನ್ಫರ್ಮು. ಬಟ್ ಒಂದು ಕಂಡೀಷನ್ ಇದೆ, ಅದೇನು ಅಂತ ಹೇಳಿದ್ರೆ ನೆಕ್ಸ್ಟು
ಮೇಲ್ಗಡೆಯಿಂದ ಚೆಕ್ ಮಾಡ್ಕೊಂಬರುತ್ತೆ ಸಾಫ್ಟ್ವೇರ್ KE ಸಾಫ್ಟ್ವೇರು. ಅಕಸ್ಮಾತ್ ಇಲ್ಲಿ ಯಾವುದಾದ್ರೂ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ನೀವು ಈಗ ಏನು BIT ಸಿಕ್ಕಿದೆ ಅಲ್ವಾ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಹೋಲ್ಡ್ ಮಾಡ್ಕೊಂಡಿರ್ತೀರ, ಇದು ಡಿಲೀಟ್ ಆಗುತ್ತೆ. ಯಾಕೆಂದರೆ ನೀವು ಇಲ್ಲಿ ಮೇಲ್ ಹಾಕಿರೋದು ಇದಕ್ಕಿಂತ ಬೆಟರ್ ಕಾಲೇಜ್ ಅಲ್ವಾ. ಸೊ ಇದೇನಕ್ಕೆ ನಿಮಗೆ ಬೆಟರ್ ಕಾಲೇಜೇ ಸಿಕ್ಕಿದೆ ಅಂದಮೇಲೆ ಇದಕ್ಕಿಂತ ಬೇಡದೇ ಇರೋ ಕಾಲೇಜ್ ನಿಮಗೆ ಏಕೆ ಅಂತ ಇದು ಡಿಲೀಟ್ ಆಗುತ್ತೆ. ನೆಕ್ಸ್ಟು ಇದು ಡಿಲೀಟ್ ಆದಾಗ ಇಲ್ಲಿ ಏನಿದೆ ಮೇಲೆ, ಸೊ ಇದಕ್ಕೆ ನೀವು ಹೋಗಿ ಅಡ್ಮಿಷನ್ ಆಗಬೇಕು ಸೆಕೆಂಡ್ ರೌಂಡ್ ಆದಮೇಲೆ. ಓಕೆನಾ, ಥರ್ಡ್ ರೌಂಡ್ಗೆ ಹೇಳ್ತಿರೋದು ನಾನು. ಈಗ ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಈಗ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇದು ನಿಮ್ಗೆ ಸಿಕ್ಕಿತ್ತು, ಈ ಒಂದು ಸೀಟ್ ಹೋಲ್ಡಲ್ಲಿತ್ತು. ನೆಕ್ಸ್ಟು ಇಲ್ಲಿ ಮೇಲ್ಗಡೆಯಿಂದ ಚೆಕ್ ಮಾಡಿದಾಗ ಇಲ್ಲಿ ಯಾವುದೋ ಕಾಲೇಜ್ ಸಿಕ್ತು ಅಂದರೆ ಅಡ್ಮಿಷನ್ ಆಗಿಬಿಡ್ತೀರಾ. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನೀವು ಯಾವುದೇ ರೀತಿ ಬ್ಯಾಕಪ್ ಆಗಿ ಇಟ್ಕೊಂಡು ಹೋಗಿರೋದಿಲ್ಲ. ಸೊ ಈಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ, ಏನಾಗುತ್ತೆ ಅವಾಗ ಈ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಅಂದ್ಕೊಳ್ಳಿ, ಈ BITನೇ ಸಿಕ್ಕಿದೆ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದಾಗ ಇದು ಡಿಲೀಟ್ ಆಗುತ್ತೆ, ನಿಮಗೆ ನೆಕ್ಸ್ಟು ಯಾವುದೇ ರೀತಿ ಬ್ಯಾಕಪ್ ಇರೋದಿಲ್ಲ. ಸೊ ನೀವು ಯಾವುದೇ ಸೀಟ್ ಇಲ್ಲದೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟು ಆ ಒಂದು ಕಾಲೇಜ್ ಸಿಗ್ಬೋದು, ಸಿಗದೇ ಇದ್ರೂ ಇಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ. ಆದ್ದರಿಂದ ನಿಮಗೆ ಕಾನ್ಫಿಡೆನ್ಸ್ ಇದೆ, ಕಟ್ ಆಫು ನಿಯರ್ ಆಗಿದೆ, ಸಿಗ್ಬೋದು ಸೆಕೆಂಡ್ ರೌಂಡಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಮತ್ತು ನೀವು ಕಟ್ ಆಫ್ನೆಲ್ಲ ರೆಫರೆನ್ಸ್ ಆಗಿ ಇಟ್ಕೊಂಡು ಆಪ್ಷನ್ 3 ಮಾಡಿದರೆ ನೀವು ಚಾಯ್ಸ್ 3ನೂ ಆರಾಮಾಗಿ ಕೊಟ್ಕೊಂಡು ಹೋಗ್ಬೋದು. ಬಟ್ ನಿಮಗೆ ಎಲ್ಲದ್ರ ಬಗ್ಗೆ ಪ್ರೋಸೆಸ್ ಬಗ್ಗೆ ಗಮನ ಇರಲಿ. ಓಕೆನಾ, ಸೊ ಈ ರೀತಿ ಇರುತ್ತೆ. ಆದ್ದರಿಂದ ನನ್ನ ಒಂದು ಸಜೆಷನ್, ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮತ್ತು ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ, ಮೆಡಿಕಲ್ ಆಪ್ಷನ್ ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೆಡಿಕಲ್ ಸೀಟ್ಸ್ನು ಕೂಡ ಇನ್ಕ್ಲೂಡ್ ಮಾಡ್ತಾರಲ್ವಾ, ಆವಾಗ ಏನಾಗುತ್ತೆ ನಿಮಗೆ ಮೆಡಿಕಲ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸೀಟ್ನ ವೇಕೆನ್ಸಿ ಅಂದರೆ ಬ್ಯಾಕಪ್ ಆಗಿ ಇಟ್ಕೊತಾ ಇದ್ರು. ಸೊ ಅದರಿಂದ ಇಂಜಿನಿಯರಿಂಗ್ ಸೀಟ್ಸು ಅಷ್ಟೊಂದು ವೇಕೆನ್ಸಿ ಇರಲಿಲ್ಲ. ಈಗ ನೆಕ್ಸ್ಟ್ ಏನಾಗುತ್ತೆ, ಮೆಡಿಕಲ್ ಸ್ಟೂಡೆಂಟ್ಸು ಮೆಡಿಕಲ್ ಆಪ್ಷನ್ ಮಾಡ್ತಾರೆ ಮೆಡಿಕಲ್ ಸೀಟ್ಗೆ, ಆವಾಗ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಅದು ವೇಕೆನ್ಸಿ ಉಳ್ಕೊಳ್ಳುತ್ತೆ. ಸೊ ಆ ಒಂದು ಇಂಜಿನಿಯರಿಂಗ್ ಸೀಟು ಇನ್ನೊಬ್ಬ ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲಾಟ್ ಆಗುತ್ತೆ. ಆದ್ದರಿಂದ ಬೆಸ್ಟ್ ಚಾಯ್ಸು ಚಾಯ್ಸ್ 2. ಓಕೆನಾ, ಸೊ ನೋಡಿ ನಿಮಗೆ ತಿಳಿಸಿದ್ದೀನಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ನೆಕ್ಸ್ಟು ಚಾಯ್ಸ್ 4 ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಚಾಯ್ಸ್ 4 ಯಾರಿಗೆ ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ತನಕ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನಿಮಗೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ. ಅಕಸ್ಮಾತ್ ಸಿಗಲ್ಲ, ನನಗೆ ಬೇರೆ ಯಾವುದೋ ಆಲ್ಟರ್ನೇಟಿವ್ ಆಪ್ಷನ್ ಇದೆ, ಮ್ಯಾನೇಜ್ಮೆಂಟ್ ಮುಖಾಂತರ ಇರ್ಬೋದು, ಅಥವಾ ಕಾಮೆಡ್ಗೆ ಮುಖಾಂತರ ಇರ್ಬೋದು, ಅಥವಾ ಡ್ರಾಪ್ ಮಾಡ್ತೀನಿ. ಸೊ ಈ ರೀತಿ ಡಿಸಿಷನ್ನ ತಗೊಳ್ಳೋರು ನೀವು ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಓಕೆನಾ, ಸೊ ಈ ರೀತಿ ಇರುತ್ತೆ ವರ್ಕ್ ಆಗೋದು. ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೋಸೆಸ್ಸು ತುಂಬ ಈಸಿ, ನೀವು ಕರೆಕ್ಟಾಗಿ ಈಚ್ ಸ್ಟೆಪ್ನ ಅರ್ಥ ಮಾಡ್ಕೋಬೇಕಷ್ಟೇ. ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಈಗ ನಿಮಗೆ RV, BMS ಮತ್ತು PES, ನೆಕ್ಸ್ಟು BIT, ನೆಕ್ಸ್ಟು SJC. ಸೊ ಈ ರೀತಿ ಇದೆ. ನಿಮಗೆ ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ನಿಮಗೆ ಇನ್ನೂ ಕನ್ಫ್ಯೂಷನ್ಸ್ ಹೋಗಿಲ್ಲ. ಈಗ ನೀವೇನು ಮಾಡ್ತೀರಾ, ಸಿಕ್ಕಿರೋ ಕಾಲೇಜ್ಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ. ಏಕೆ, ಇದು ಓಕೆ ಬಟ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಇಲ್ವಾ, ಅದನ್ನು ಟ್ರೈ ಮಾಡ್ಬೋದು ಅಂತ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ. ನೆಕ್ಸ್ಟು ನಿಮ್ಮ ಮೈಂಡ್ ಏನು ಚೇಂಜ್ ಆಗುತ್ತೆ, ಚಾಯ್ಸ್ ಎಂಟ್ರಿ ಮಾಡಾದ್ಮೇಲೆ ನನಗೆ ಈ ಕಾಲೇಜ್ ಬೇಡ ಅಂದರೆ ಮೇಲ್ಗಡೆ ಇರೋದು ಯಾವುದು ಬೇಡ, ಸಿಕ್ಕಿರೋ ಕಾಲೇಜೇ ನನಗೆ ಬೇಕು. ಆವಾಗ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಳ್ಳೋದು ನಿಮಗೆ ಲಾಸ್ಟ್ ಚಾನ್ಸ್ ಯಾವಾಗ ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ 3 ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರಲ್ಲ, ಆವಾಗ ಈ ಒಂದು ನೀವು ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೋದು. ಓಕೆನಾ, ಸೊ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನೀವು ಈ ಒಂದು ಕಾಲೇಜ್ ಸಿಕ್ಕಿರುತ್ತೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಈ ಸೀಟು ಹೋಲ್ಡಲ್ಲಿರುತ್ತೆ. ನೆಕ್ಸ್ಟು ಇದು ನಿಮ್ಮ ಒಂದು ಆಪ್ಷನ್ ಆಗಿತ್ತು ಮುಂಚೆ, ಬಟ್ ನೆಕ್ಸ್ಟು ಮೈಂಡ್ ಚೇಂಜ್ ಆಗುತ್ತೆ, ಈ ಕಾಲೇಜ್ ಬೇಡ ಅಂತ. ಆವಾಗ ಏನು ಮಾಡ್ಬೋದು ನೀವು ಅಂತ ಹೇಳಿದ್ರೆ, ನೆಕ್ಸ್ಟು ನಿಮಗೆ ಆಪ್ಷನ್ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರಲ್ವಾ, ಆವಾಗ ಇದೆಲ್ಲ ಕಾಲೇಜ್ನೂ ಡಿಲೀಟ್ ಮಾಡಿ. ನಿಮಗೆ ಆಪ್ಷನ್ಸಲ್ಲಿ 0 ನೀವು ಅಪ್ಡೇಟ್ ಮಾಡಿದಾಗ ಇನ್ಯಾವುದೂ ಇರೋದಿಲ್ಲ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ. ಸಿಸ್ಟಮ್ ಚೆಕ್ ಮಾಡ್ಕೊಂಬರುತ್ತೆ, ಇಲ್ಲಿ ಯಾವುದೂ ಇಲ್ಲ ಕಾಲೇಜು. ನೆಕ್ಸ್ಟು ಮತ್ತೆ ಈಗೇನು ಅಲಾಟ್ ಆಗಿತ್ತು ಅದೇ ಒಂದು ಕಾಲೇಜ್ನ ನಿಮಗೆ ಅಲಾಟ್ ಮಾಡ್ತಾರೆ. ಓಕೆನಾ, ಸೊ ಇದೊಂದು ಸ್ಟ್ರಾಟಜಿ, ಬಟ್ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಅಷ್ಟೇ. ಸೊ ಇದು ಯಾರಿಗೆ ಹೇಳ್ತಿರೋದು ನಾನು, ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಕಾಲೇಜು ಇಷ್ಟ ಆಗಿರುತ್ತೆ, ಅದಕ್ಕಿಂತ ಬೆಟರ್ ಕಾಲೇಜ್ ಬೇಕು ಅಂತ ನಿಮಗೆ ಅನಿಸುತ್ತೆ, ಚಾಯ್ಸ್ ಎಂಟ್ರಿ ಆದಮೇಲೆ ಅನಿಸುತ್ತೆ. ಬಟ್ ಚಾಯ್ಸ್ ಎಂಟ್ರಿ ಆಗಿ 1 or 2 ಡೇಸ್ ಆದಮೇಲೆ ನಿಮಗೆ ಮೈಂಡ್ ಚೇಂಜ್ ಆಗುತ್ತೆ. ಏನಂತ, ನನಗೆ ಏನು ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತು ಅದೇ ಕಾಲೇಜ್ ಓಕೆ, ಮೇಲ್ಗಡೆ ಇರೋದು ಬೇಡ ಅನಿಸುತ್ತೆ. ಆವಾಗ ಈಗ ಹೇಳಿದ್ನಲ್ಲ, ಸೊ ಮೇಲ್ಗಡೆ ಇರೋದನ್ನೆಲ್ಲ ಡಿಲೀಟ್ ಮಾಡಿ ಇದೇ ಒಂದು ಕಾಲೇಜ್ ಬೇಕು ಅಂತ ಹೇಳಿದ್ರೆ, ಸೊ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಯಾವ ಚಾಯ್ಸ್ನ ಚೂಸ್ ಮಾಡ್ತಾಯಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.